ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. PS ಅಂದರೆ ಪದ್ಮಾವತಿ ಶ್ರೀನಿವಾಸ್ ಲೈಫ್ ಆ್ಯಂಡ್ ಲಿವಿಂಗ್ ಅಂತ. ಅಂದರೆ ಒಬ್ಬರು ಯಾರೋ ಕೇಳಿದರು, ಅದಕ್ಕೆಲ್ಲೇ ಈ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಎದ್ದು ಮನೆ ಹಸ್ಬೆಂಡ್ಗೆ ಅವರು ಅರೌಂಡ್ 9 o'clock ಹೋಗ್ತಾರೆ. ಸೊ ಅವರಿಗೆ ಅವರು ಊಟನೇ ಮಾಡ್ತಾರೆ, ಟಿಫಿನ್ ಮಾಡಲ್ಲ. ಸೊ ಊಟ ಮಾಡಿ ಮತ್ತು ಅವ್ರ ಟಿಫಿನಲ್ಲಿನೂ ಕೂಡ ಎಲ್ಲ ಹಾಕಿ ಅವ್ರು ಹೋದರು. ಸೊ ಇವಾಗ ಅಪ್ಪುಗೆ ಹಾಗೆ ನನಗೇನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ತಿಂಡಿ ಥರ ಅಂತ ನೋಡ್ತಾ ಇದ್ದೀನಿ. ಸೊ ಫಸ್ಟ್ ಜ್ಯೂಸ್ ಮಾಡಿಕೊಂಡೆ. ಒಂದು ಬೀಟ್ರೂಟ್ ಇತ್ತು. ಸೊ ಆ ಬೀಟ್ರೂಟಿಂದ ಜ್ಯೂಸ್ ಮಾಡಿಕೊಂಡೆ. ಸೊ ಸ್ವಲ್ಪ ನಾನು ಕುಡಿತಾ ಅವನೇ ಕುಡಿತಾ ಇದ್ದೀನಿ. ಆಮೇಲೆ ನಂಗೆ ಸಡನ್ಲಿ ನೆನಪು ಬಂತು, ಫೇಸ್ ಎಲ್ಲ ತುಂಬ ಡ್ರೈ ಆಗಿದೆ ಮತ್ತು ಹೇರಲ್ಲಿ ಕೂಡ ನಾನು ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಡ್ಯಾಂಡ್ರಫ್ಸ್ ಆಗ್ತಾಯಿದೆ. ಡ್ಯಾಂಡ್ರಫ್ಸಿಂದ ಫೇಸ್ ಮೇಲೆ ಚಿಕ್ಕ ಚಿಕ್ಕ ಮೊಡವೆ ಆಗ್ತಾಯಿದೆ. ಸೊ ಇವಾಗ ಇದೇ ಟೈಮಲ್ಲಿ ನಾನು ನನ್ನ ಫೇಸ್ ಅನ್ನು ಕೇರ್ ಮಾಡಲಿಲ್ಲ ಅಂದರೆ, ಹೇರ್ ಕೇರ್ ಮಾಡಲಿಲ್ಲ ಅಂದರೆ ಮುಂದೆ ನನಗೆ ತೊಂದರೆ ಆಗುತ್ತೆ ಅಂತ ನೆನಪು ಬಂತು. ಮಗು ಜೊತೆ ನಾವು ನಮ್ಮನ್ನು ಕೂಡ ಕೇರ್ ಮಾಡ್ಕೋಬೇಕು ತಾಯಿಯಂದರು. ಆ್ಯಕ್ಚುಲಿ ಏನಾಗುತ್ತೆ, ಮಗು ಆದಮೇಲೆ ನಾವು ಫುಲ್ ಮಗುನ ಮೇಲೇ ಕೊಡ್ತಾ ಇರ್ತೀವಿ. ಬಟ್ ಹಾಗೆ ಮಾಡಿದರೆ ತೊಂದರೆ ನಮಗೆ ಆಗುತ್ತೆ ಫ್ರೆಂಡ್ಸ್. ಮಗುಗೂ ಕೂಡ ನಾವು ನೋಡ್ಕೋಬೇಕು ಮತ್ತು ನಮ್ಮನ್ನು ಕೂಡ ನಾವು ಕೇರ್ ಮಾಡ್ಕೋಬೇಕು, ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಇವಾಗ ನಾನು ನೋಡಿದೆ, ತುಂಬ ಫೇಸ್ ತುಂಬ ಡಲ್ ಆಗ್ತಾಯಿತ್ತು ಮತ್ತು ತುಂಬ ಚಿಕ್ಕ ಚಿಕ್ಕ ಮೊಡವೆ ಆಗ್ತಾಯಿತ್ತು. ಸೊ ಇವಾಗ ಬೀಟ್ರೂಟ್ ಆಲ್ರೆಡಿ ನಾನು ಮಾಡಿದ್ದೆಲ್ವ, ಸೊ ಅದು ಸೋದಿಸ್ಕೊಂಡೆ. ಸೊ ಅದು ಏನೋ ತಿಕ್ ಬೀಟ್ರೂಟ್ ಇತ್ತಲ್ಲ, ಅದಕ್ಕೆ ನಾನು ಹಾಕ್ಕೊಂಡು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು 4-5 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೋಡ್ಬೋದು. ಇದನ್ನೇ ನಾನು ಈ ಸೋಸ್ಕೊಂಡಿದ್ದೀನಲ್ಲ, ಸೊ ಇದನ್ನೇ ನಾನು ಯೂಸ್ ಮಾಡ್ತೀನಿ. ಫೇಸ್ ಸ್ಕ್ರಬ್ಬಿಂಗ್ ಅಂತ ಹೇಳ್ಬೋದು ಇದಕ್ಕೆ. ಸೊ ಈ ಥರ ಸ್ಕ್ರಬ್ಬಿಂಗ್ ಪ್ಯಾಕ್ ನಾನು ರೆಡಿ ಮಾಡಿಕೊಂಡು ಅದಕ್ಕೆ 10 ಮಿನಿಟ್ ಎಲ್ಲ ಸ್ಕ್ರಬ್ ಮಾಡಿಕೊಡ್ತೀನಿ. ಒಂದು ಸ್ಮೂತಾಗಿ ಫುಲ್ ಫೇಸ್ ಆಗಲಿ ಲಿಪ್ಸ್ ಆಗಲಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಅದಕ್ಕೆ 10 ಮಿನಿಟ್ ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ. ಮತ್ತು ಹಾಗೆ ಅದೇ ಜ್ಯೂಸ್ ಇರುತ್ತಲ್ಲ, ಆ ನಿಪ್ಪಲ್ಲಿ ಹಾಕಿ ಅವನಿಗೆ ಕೊಡ್ತೀನಿ. ಬಿಕಾಸ್ ಅವ್ನು ನೆನಪಾದಾಗಲೇ ಅವನು ಕುಡಿಲೆ, ಅವನ ಹೆಲ್ತ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೂಟ್ ಒಂದು ತುಂಬಾ ಬೆಸ್ಟ್ ಆಗಿರುವ ವೆಜಿಟೇಬಲ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲದರಲ್ಲೂ ಅದು ಇಂಪಾರ್ಟೆಂಟು. ಅದಕ್ಕೆ ನಾವು ಯೂಸ್ ಮಾಡ್ಬೋದು ಎಲ್ಲದರಲ್ಲೇನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೋಡಿ, ನಾನು ಹೇಗೆ ಸ್ಕ್ರಬ್ಬಿಂಗ್ ಮಾಡ್ತಾಯಿದ್ದೀನಲ್ಲ, ಹಾಗೆ ಅದು ತುಂಬಾ ಗ್ಲೋ ಆಗ್ತಾಯಿದೆ ಫೇಸು. ಅಂದರೆ ಒಂಥರ ಇನ್ಸ್ಟೆಂಟಾಗಿ ಅದು ಗ್ಲೋ ಕೊಡೋದು ಅಂತ ಹೇಳ್ಬೋದು ಈ ಪ್ಯಾಕು, ಸ್ಕ್ರಬ್ಬರು. ಸೊ ನೋಡ್ಬೋದು, ಈ ಯೂಟ್ಯೂಬ್ ಚಾನಲ್ಲಿ ನಾವು ಯಾವುದು ಫಿಲ್ಟರ್ ಹಾಕೋಕ್ಕಾಗಲ್ಲ. ಬಟ್ ವಿತೌಟ್ ಫಿಲ್ಟರೇ ನೋಡಿ ಎಷ್ಟು ಫೇಸು ಬ್ರೈಟಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ನಮ್ಮ ಮದುವೆಗಿಂತ ಮುಂಚೆನೂ ಕೂಡ ಈ ಥರ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ತಿದ್ದೆ. ನಾನು ಹೊರಗಿಂದ ಕಾಸ್ಮೆಟಿಕ್ ಏನೂ ಜಾಸ್ತಿ ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಆ ಥರ ಜಾಸ್ತಿ ಪ್ರಿಫರ್ ಮಾಡಲ್ಲ, ನಾನು ಇಂಟ್ರೆಸ್ಟ್ ಇಲ್ಲ. ಆಲ್ದೋ ನನಗೆ ಬ್ಯೂಟಿಷಿಯನ್ನೇ ನಂದು ಕರಿಯರ್ ಇತ್ತು. ಮುಂಚೆ ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ, ಬ್ಯೂಟಿಷಿಯನ್ ನನಗೆ ಬರುತ್ತೆ. ಸೊ ಬಟ್ ಸ್ಟಿಲ್ ನನಗೆ ಯಾಕೋ ಏನೋ ಗೊತ್ತಿಲ್ಲ, ಮನೆ ಮದ್ದಕ್ಕಿಂತ ಬೆಸ್ಟ್ ನನಗೆ ಬೇರೆದು ಅನಿಸಲ್ಲ. ಸುಮ್ಮನೆ ದುಡ್ಡು ಕೂಡ ವೇಸ್ಟ್ ಅನಿಸುತ್ತೆ, ಮತ್ತು ಏನೋ ಅಷ್ಟೊಂದು ನನಗೆ ಸರಿ ಅನಿಸಲ್ಲ. ಸೊ ಮನೆಯಲ್ಲಿ ಮಾಡಿದ್ರಿಂದ ಅದು ಒಂಥರ ಏನೋ ಸೇಫ್ ಫೀಲಿಂಗ್ ಬರುತ್ತೆ. ಮತ್ತು ಹಾಗೆಯೇ ನಾನು ಎಷ್ಟು ಸಲ ಅಬ್ಸರ್ವ್ ಮಾಡೀನಿ, ತುಂಬಾ ರಿಸಲ್ಟ್ ಇನ್ಸ್ಟೆಂಟಾಗಿ ತುಂಬಾ ಬ್ರೈಟಾಗಿ ಬರುತ್ತೆ ರಿಸಲ್ಟ್ ಯಾವಾಗಲೂ. ಸೊ ಅದಕ್ಕೆ ನಾನು ಈ ಥರ ಪ್ರಿಫರ್ ಮಾಡ್ತೀನಿ. ನಿಮಗೆ ಏನಾದರೂ ಈ ಸ್ಕ್ರಬ್ಬರ್ದು ವಿಡಿಯೋ ಬೇಕು ಅಂತ ಡೀಟೇಲ್ಸ್ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ನಾನು ನಿಮಗೆ ಖಂಡಿತವಾಗ್ಲೂ ಆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ತುಂಬ ದಿನ ಆಯಿತು, ಊರಿಗೆ ಹೋಗಿರಲಿಲ್ಲ. ಸೊ ಈ ಟೈಮಲ್ಲಿ ಹೋಗಬೇಕಿತ್ತು. ಬಿಕಾಸ್ ತುಂಬಾ ಅರ್ಜೆಂಟ್ ಕೆಲಸ ಇತ್ತು ಮತ್ತು ತುಂಬಾ ಅನಲೈಸ್ ಮಾಡೋದಿತ್ತು. ಸೊ ಹೀಗಾಗಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಎಸ್, ಅಫ್ಕೋರ್ಸ್ ಬ್ಯಾಗ್ ಪ್ಯಾಕ್ ಮಾಡಿದರೆ ಇವಾಗ ನಮ್ಮದು ಸಾಮಾನು, ನಮ್ಮದು ಬಟ್ಟೆ ಆ ಥರ ಏನೆಲ್ಲ ಮುಂಚೆ ಎಲ್ಲ ಇರ್ತಿತ್ತು ಇದೆಲ್ಲ. ಬಟ್ ಇವಾಗ ಮಗುಂದು ಅಂದರೆ ಮೆಡಿಸಿನ್ಸ್ ಆಗಲಿ, ಸಿರಪ್ ಆಗಲಿ, ಅಂದರೆ ಅವನ ಬಟ್ಟೆ ಆಗಲಿ, ಅವನ ಡೈಪರ್ ಆಗಲಿ, ಅವನದು ಪೌಡರು, ಬಾಡಿ ಲೋಷನ್ಸು ಈ ಥರನೇ ಹಾಕೋದು ಇಂಪಾರ್ಟೆಂಟ್ ಇರುತ್ತೆ. ಅವನದೇನಾದರೂ ರಾಗಿ ಸಿರಿ ಅದು ಇದು ಏನೇನೋ ಮಾಡಿರ್ತೀವಲ್ವ, ಮಖಾನ ಪೌಡರ್ ಅವೆಲ್ಲ, ಅದೇ ಎಲ್ಲ ಹಾಕಬೇಕು. ಈ ಬ್ಯಾಗ್ ಫುಲ್ಲೆಲ್ಲ ಅವನದರಲ್ಲೇ ತುಂಬಿತು. ಅವನ ಬಟ್ಟೆ ಆಗಲಿ, ಅವನದು ಎಲ್ಲನೂ ಸಾಮಾನು, ಅವನು ಫುಲ್ ಬ್ಯಾಗ್ ಅವನದ್ರಲ್ಲೇ. ಹಾರ್ಡ್ಲಿ ನಂದು ಈ ಸಲ ಜಸ್ಟ್ ಇದು
ಮೇಕಪ್ದು ಫೌಂಡೇಶನ್ಸ್ ಲಿಪ್ಸ್ಟಿಕ್ಕು ಅವು ಸ್ವಲ್ಪ ಇದ್ದಾವೆ. ಆಮೇಲೆ ಒಂದು ಪೇರ್ ಏನು ಬಟ್ಟೆ ಇದೆ. ಮಿಕ್ಕಿದೆಲ್ಲ ಬಟ್ಟೆ ಅವಂದೇ ಫ್ರೆಂಡ್ಸ್, ಅವಂದೇ ಸಾಮಾನು, ಅವಂದೇ ಎಲ್ಲನೂ. ಸೊ ಎಲ್ಲ ಹಾಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಟ್ ಅವನು ನಂಗೆ ಪ್ಯಾಕ್ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಗೊತ್ತಿಲ್ವಾ, ಚಿಕ್ಕ ಮಕ್ಕಳು ಇದ್ದರೆ ಸ್ವಲ್ಪ ಕಾಟ ಮಾಡ್ತಾ ಇರ್ತಾರೆ. ಅವನಿಗೆ ತೊಗೊಂಡೆ ನಾನೆಲ್ಲ ಮಾಡ್ಕೋತಾ ಇದ್ದೆ. ಸೊ ಒಂದೇನು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನಂದರೆ, ಆಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಥಂಬ್ನೈನಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಎಸ್ ಅಫ್ಕೋರ್ಸ್ ಕೆಲವೊಬ್ರು ಇರ್ತಾರೆ ಅನ್ನೋದಿಲ್ಲ ಫ್ರೆಂಡ್ಸ್, ಏನೋ ಒಬ್ಬರು ಏನೋ ಮಾಡ್ತಾ ಇದ್ದಾರೆ, ಏನೋ ಬೆಳ್ಯಾಕೆ ಟ್ರೈ ಮಾಡ್ತಾ ಇರೋದಂದರೆ ಕಾಳು ಎಳಿಬೇಕು. ಅದು ಸ್ಪೆಷಲಿ ಯಾರು ಮಾಡ್ತಾರೆ ಗೊತ್ತಾ, ಬೇರೆದವ್ರು ಯಾರೂ ಮಾಡಲ್ಲ. ನಮ್ಮ ರಿಲೇಟಿವ್ಸು ಅಂದರೆ ನಮ್ಮದು ಸಂಬಂಧಿಕರೇ ಅವ್ರಿಗೆ ಸಂಬಂಧಿಕರು ಅಂತ ಹೇಳೋಕ್ಕೆ ನಮಗೆ ನಾಚಿಕೆ. ಏನೋ ಗೊತ್ತಿಲ್ಲ, ಆ ಥರ ಹೊಟ್ಟೆ ಉರಿ ಅವರಿಗೆ. ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ದಾಳಪ್ಪ ನಮ್ಮದು ಫ್ಯಾಮ್ಲಿಯಲ್ಲಿ, ಅವಳು ಏನೋ ಮಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಎಂಕರೇಜ್ ಮಾಡೋನು, ಅವಳಿಗೆ ಸಪೋರ್ಟ್ ಮಾಡೋನು, ಅವಳ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ನೋಡೋನು, ಲೈಕ್ ಮಾಡೋನು ಅಂಥದ್ದಂದ್ರೂ ಖಂಡಿತವಾಗ್ಲೂ ಅವ್ರು ಮಾಡಲ್ಲ. ಗೊತ್ತು ನನಗೆ, ಅವ್ರು ಯಾವುದು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡಲ್ಲ, ನನಗೆ ಗೊತ್ತು ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಕಿಚ್ಚು ಯಾರು ಇರ್ತಾರೆ ಅಂದರೆ ನಮ್ಮದು ಫ್ಯಾಮ್ಲಿದಲ್ಲಿನೇ ಇರ್ತಾರೆ, ಬೇರೆದವ್ರು ಯಾರೂ ಇಲ್ಲ. ನಮ್ಮ ಫ್ಯಾಮ್ಲಿಯಲ್ಲಿನೇ ಹೊಟ್ಟೆ ಕಿಚ್ಚು ಮಾಡ್ಕೋತಾ ಇರ್ತಾರೆ. ಇವಳು ಏನೋ ಮಾಡ್ತಾ ಇದ್ದಾಳಪ್ಪ, ಏನೋ ಎಷ್ಟು ಬೇಗ ಬೆಳೆದು ಬಿಡ್ತಾಳಪ್ಪ ಹತ್ರ. ಸೊ ಏನು ಮಾಡೋದು, ಏನಂದರೆ ನನಗೆ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡು, ಆಯಿತಾ, ನನ್ನ ಅತ್ತೆ ಮಾವ, ನನ್ನ ಮೈದ್ನ ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ನನಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನನ್ನ ವೀಡಿಯೋಗೆ ಶೇರ್ ಮಾಡ್ತಾರೆ, ನನ್ನ ಐಡಿಗೆ ಪ್ರಮೋಟ್ ಮಾಡ್ತಾರೆ, ನಾನು ಯಾವುದೇ ವೀಡಿಯೋಗೆ ಕಮೆಂಟ್ ಮೂಲಕ ನನಗೆ ಎಂಕರೇಜ್ ಮಾಡ್ತಾರೆ. ಪ್ಲಸ್ ಫೋನಲ್ಲಿ ಮಾಡಿ ಹೇಳ್ತಾರೆ, ಚೆನ್ನಾಗಿ ಮಾಡ್ತಾ ಇದೆಯಾ, ಏನೋ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡು, ಕ್ಯಾರಿ ಆನು ಅಂತ. ಆ ಥರ ನನ್ನ ಹಸ್ಬೆಂಡ್ ಸೈಡ್ದವರು ಅಂದರೆ ನನ್ನ ಹಸ್ಬೆಂಡ್ ಆಗಲಿ, ನನ್ನ ಅತ್ತೆ ಮಾವ ಆಗಲಿ, ನನ್ನ ನಾದಿನಿ ಅವರು ಎಲ್ಲರೂ ಇರ್ತಾರಲ್ಲ, ಅಂದರೆ ನನ್ನ ಹಸ್ಬೆಂಡು ಅಕ್ಕ ಅವರೆಲ್ಲರೂ ಇದ್ದಾರಲ್ಲ, ಎಲ್ಲರೂ ಪರ್ಸ್ನಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದು ಒಂದು ನನಗೆ ಪ್ಲಸ್ ಪಾಯಿಂಟ್ ಅನ್ಬೋದು. ಬಿಕಾಸ್ ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಏನೋ ಹಾಕಬೇಕು, ಇನ್ನೂ ವಿಡಿಯೋ ಮಾಡಬೇಕು, ಈ ಯೂಟ್ಯೂಬಲ್ಲಿ ನಾನು ದುಡ್ಡು ಮಾಡಲೇಬೇಕು, ಒಂದು ಪೇಮೆಂಟ್ ಆದರೂ ನಾನು ತಗೋಲೇಬೇಕು ಅಂತ ಅನ್ನೋ ಥರ ನನಗೆ ಫುಲ್ ಪ್ಯಾಷನೇಟ್ ಥರ ಆಗಿದೆ. ನನಗೆ ಮಾಡಲೇಬೇಕನ್ನೋ ಥರ ಒಂಥರ ಛಲ ಬಂದಿದೆ ಫ್ರೆಂಡ್ಸ್. ಕೆಲವೊಬ್ಬರು ಇರ್ತಾರೆ ಅಂದರೆ ಅವರು ಯಾರು ಗೊತ್ತಿಲ್ಲ, ನನ್ನ ತವ್ರ ಮನೆ ಸೈಡ್ದವರು ಅಂತ ಹೇಳ್ಬೋದು, ನನ್ನ ಅಮ್ಮನ ಮನೆ ಸೈಡ್ದವರು ಅಂತ ಹೇಳ್ಬೋದು. ತುಂಬ ಜನ ಮಾತಾಡ್ತಾವ್ರೆ ಅಂತೆ, ಕೇಳಕ್ಕೆ ಬಂತು ನನಗೆ. ಏನೋ ಮಾಡ್ತಾ ಇದ್ದಾಳೆ ನನ್ನ ಮಗಳು, ಏನೋ ಮಾಡ್ತಾ ಇದ್ದಾಳೆ, ಅಷ್ಟು ಧೈರ್ಯ ಇದ್ದರೆ ಬಂದು ನನ್ನ ಮುಂದೆ ಹೇಳ್ರಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನಾನು ನನ್ನ ಮನೆಯಲ್ಲಿ ನನ್ನ ಮಗನಿಗೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ, ನನ್ನ ಹಸ್ಬೆಂಡಿಗೆ ಟಿಫಿನ್ ಊಟ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಫುಲ್ ಡೇ ನಾನು ಮಗಂದು ಫ್ರೀ ಇರ್ತೀನಿ. ಇದರಲ್ಲಿ ಯೂಟ್ಯೂಬಲ್ಲಿ ನನಗೆ ಏನಾದರೂ ಮಾಡಬೇಕು, ಮನೆಯಲ್ಲಿ ಸುಮ್ಮನೆ ಕುಂತ್ಕೊಂಡು ತಿನ್ಕೊಂಡು ಇರೋದು ನಾನು ಅಲ್ವೇ ಅಲ್ಲ. ನನಗೇನಾದರೂ ಮಾಡಿ ತೋರಿಸ್ಬೇಕು. ಇವಾಗ ಚಿಕ್ಕ ಮಗು ತೊಗೊಂಡು ನನಗೆ ಹೊರಗೆ ಹೋಗೋಕ್ಕಾಗಲ್ಲ ವರ್ಕ್ ಮಾಡೋಕ್ಕೆ. ಸೊ ಹೌಸ್ ವೈಫ್ ಥರನೇ ನಾನು ಏನಾದರೂ ಮಾಡಬೇಕು. ಸೊ ಅದಕ್ಕೆ ಯೂಟ್ಯೂಬೇ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಈ ಪ್ಲ್ಯಾಟ್ಫಾರ್ಮ್ ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಪೋರ್ಟ್ ಮಾಡೋಕ್ಕಾಗತ್ತಾ? ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಆಗುತ್ತಾ? ಆದರೆ ಮಾಡಿ. ನಿಮಗೆ ಬೇಡವಾ? ಸೊ ನೋಡೋಕ್ಕೆ ಹೋಗಬೇಡಿ ನನ್ನ ವೀಡಿಯೋಗೆ. ಯಾರು ನಿಮಗೆ ಬಂದು ಹೇಳ್ತಾ ಇದ್ದೀನ ನೋಡಿ ಅಂತ. ಯಾಕೆ ನೀವು ನನ್ನ ಸುತ್ತಮುತ್ತಲಿರುವ ಗೋಡೆಗಳನ್ನು ಅದಕ್ಕೆ ಬಿರುಕು ಮಾಡೋಕೆ ನೋಡ್ತಾ ಇದ್ದೀರಿ, ಒಡ್ಯಾಕೆ ಟ್ರೈ ಮಾಡ್ತೀರಿ? ಅಂದರೆ ನನ್ನ ತಾಯಿ ಆಗಲಿ, ನನ್ನ ಹಸ್ಬೆಂಡ್ ಆಗಲಿ, ನನ್ನ ಹಸ್ಬೆಂಡಿಗೂ ಯಾರ್ಯಾರೋ ಏನೇನೋ ಅಂತಾರಂತೆ, ನೀನು ಹೆಂಡ್ತಿ ಹಿಂಗಾಗ್ತಾಳಪ್ಪ ಅಂತಾರಂತೆ. ಹಂಗೆ ನನ್ನ ತಾಯಿ ಅವರಿಗೂ ನಮ್ಮ ಅಮ್ಮಗೂ ಹೇಳ್ತಾರಂತೆ, ನಿನ್ನ ಮಗಳು ಹಂಗೆ ಹಾಕ್ತಾಳೆ ವಿಡಿಯೋ, ಏನು ಮಾಡ್ತಾಳೆ, ಏನು ಮಾಡೋಕೆ ನಿಂತಿದ್ದಾಳೆ, ಅದು ಇದು ಅಂತಾಳಂತೆ. ಎಷ್ಟು ಧೈರ್ಯ ಇದ್ರೆ ಬಂದು ನನಗೆ ಹೇಳಿ, ನಾನು ಯಾವ ರೀತಿ ಅವರಿಗೆ ಮುಖಕ್ಕೆ ಹೊಡೆದಂಗೆ ಆನ್ಸರ್ ಕೊಡ್ತೀನಿ ಅಂತ ಅಂದರೆ ಗೊತ್ತಾಗುತ್ತೆ ಅವರಿಗೆ. ಅದೇ ಟೈಮಲ್ಲಿ ಗೊತ್ತಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಅಂಥ ಜನರಿಗೆ ಅವರಿಂದ ನನಗೇನು ಕೆಲಸ ಆಗದೆ, ಒಂದು ಆಣೆ ಹೋಗ್ತಾ ಇದ್ದಾರೆ ಅಂದರೆ ಏನೋ ಅಂತಾರೆ, ನಾಯಿ ಬೊಗಳ್ತಾ ಇರ್ತಾರೆ ಅಂತಾರಲ್ಲ. ಸೊ ಅದೇ ಥರ ಇಗ್ನೋರ್ ಮಾಡ್ತೀನಿ ಅಷ್ಟೇ. ಅವರಿಗೆ ಏನಾದರೂ ನನ್ನ ಮುಂದೆ ಬಂದರೆ ಅವರಿಗೆ ಚೆನ್ನಾಗಿ ಆನ್ಸರ್ ಕೊಡ್ತೀನಿ. ಬಿಕಾಸ್ ನನಗೆ ಈ ಥರ ಆನ್ಸರ್ ಕೊಡೋಕ್ಕೂ ಬರುತ್ತೆ. ನಾನು ಯಾರ್ದು ತೊಗೊಂಡು ಕೂಡಕ್ಕೆ ಬಂದಿಲ್ಲ, ನಾನೇನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ನಾನು ಎಲ್ಲನೂ ಚಲೋ ಏನೋ ಮಾಡಬೇಕಂತ ಛಲ ಇದ್ದದೇ ಮಾಡ್ತಾಯಿದ್ದೀನಿ. ಸೊ ನನಗೇನು ಚಿಂತೆ ಇಲ್ಲ, ನನ್ನ ಹಸ್ಬೆಂಡ್ ಸೈಡು ನನಗೆ ಫುಲ್ ಸಪೋರ್ಟ್ ಇದೆ, ಸಾಕು ನನಗಷ್ಟೇ. ನನಗೆ ಇವಾಗ ಬೇರೆದವ್ರು ಏನು ಬೊಗಳ್ತಾರೋ ಏನು, ನನ್ನ ಕಿವಿನೇ ಕೊಡಲ್ಲ ಕಡೆ, ಬೊಗಳ್ಕೊಂತು ಹೋಗಲಿ ಅಂತ. ಬಿಕಾಸ್ ಅವ್ರ ಕೆಲಸನೇ ಮೊದಲಿಂದನೂ ಇದೇ ಮಾಡ್ಕೊಂಬಂದಿದ್ದಾರೆ, ಫ್ರಮ್ ಚೈಲ್ಡ್ಹುಡ್ಡಿಂದನೂ ಇದೇ ಮಾಡ್ಕೊಂಬಂದಿದ್ದಾರೆ. ಸೊ ನನಗೆ ಕೇರೇ ಇಲ್ಲ.
ಏನಾದರೂ ಆ ಕಡೆನೇ ಬೊಗಳ್ಕೊಂತ ಹೋಗಲಿ, ಅಷ್ಟು ಧೈರ್ಯ ಇದೆ. ನಾನು ಮುಂದೆ ಬಂದು ಹೇಳಲೆ ಆಗ ನೋಡ್ಕೊಳ್ಳೋಣ ಅಂತೆ. ಸೊ ಬೊಗಳೋನ ಯಾವಾಗಲೂ ಕಚ್ಚೋದಿಲ್ಲ, ಕಚ್ಚಿದರೆ ಆವಾಗೆ ನೋಡ್ಕೊಳ್ಳೋಣ, ಅದೇ ಟೈಮ್ ಅದೇ ಸ್ಪೋರ್ಟಲ್ಲಿ ಅಂತ ಹೇಳ್ಕೊತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.